ಇಂಡಿಯಾಲಿದ್ದಾಗ ಅಷ್ಟೋ ಇಷ್ಟು ಅಡುಗೆ ಮಾಡ್ತಿದ್ದಿದ್ದು, ಈಗ ಆಸ್ಟ್ರೇಲಿಯಾಲಿ ಎಷ್ಟೇ ಎಫರ್ಟ್ಸ್ ಹಾಕಿ ಮನೆಯಲ್ಲೇ ಅಡುಗೆ ಮಾಡಿಕೊಂಡ್ರು ಆಲ್ಮೋಸ್ಟ್ ನಮ್ಮಮ್ಮ ಮಾಡೋ ಥರ ಟೇಸ್ಟ್ ಬಂದರೂ ನಮ್ಮಮ್ಮ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಅನಿಸುತ್ತೆ. ಯಾಕಂದರೆ ಇಲ್ಲಿ ಆನಿಯನ್ನು ಸ್ಪೈಸಸ್ ಟೇಸ್ಟ್ ಎಲ್ಲ ಸ್ವಲ್ಪ ಬೇರೆಯೇ ಅನಿಸುತ್ತೆ. ಹಾಗಾಗಿ ಟೇಸ್ಟ್ ಚೇಂಜ್ ಆಗೇ ಆಗುತ್ತೆ. ಅದರಲ್ಲೂ ಹಾಲು ಮೊಸರು ಎಲ್ಲ. ಆದರೆ ಇಲ್ಲಿರೋ ನಮ್ಮ ಫ್ರೆಂಡ್ ಒಬ್ಬರಿಗೆ ಯಾರೋ ಇಂಡಿಯಾದಿಂದ ಮೊಸರು ತಂದು ಕೊಟ್ರಂತೆ. ಅವ್ರು ನನಗೂ ಸ್ವಲ್ಪ ಕೊಟ್ಟರು. ಅದನ್ನೇ ಹೆಪ್ಪಾಕಿ ಮೊಸರು ಮಾಡಿದೆ. ಸೂಪರಾಗಿ ಇಂಡಿಯಾಲೇ ತಿಂದಿದ್ದು ಮೊಸರೇ ಅಂತ ಸುಮ್ಮನೆ ಹೇಳಲ್ಲ, ಯಾಕಂದರೆ ಹಾಲು ಇಲ್ಲಿದೆ. ಬಟ್ ನಿಜ, ಇಲ್ಲಿ ಅಂಗಡಿಲಿ ಸಿಗೋ ಮೊಸರಿಗಿಂತ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಮೊಸರು ಗಟ್ಟಿ ಬರೋದು, ಕಾಳು ನೆನೆಸಿದ್ರೆ ಮೊಳಕೆ ಚೆನ್ನಾಗಿ ಬರೋದು, ದೋಸೆ ಚೆನ್ನಾಗಿ ಫರ್ಮೆಂಟ್ ಆಗೋದು, ಇವೆಲ್ಲ ಇಷ್ಟೊಂದು ಮ್ಯಾಟ್ರ್ ಆಗುತ್ತೆ. ಒಂಥರ ಖುಷಿ ಕೊಡುತ್ತೆ ಅಂತ ಈಗಲೇ ಗೊತ್ತಾಗ್ತಿರೋದು. ಫಸ್ಟ್ ಟೈಮ್ ಹುರುಳಿಕಾಳು ನೆನೆ ಹಾಕಿದ್ದು ಮೊಳಕೆ ಹುರುಳಿಕಾಳು ಸಾರು ಮಾಡೋಣ ಅಂತ. ಇಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಸೊ ಹೇಗೆ ಬರುತ್ತೆ ಫಸ್ಟ್ ನೋಡೋಣ ಅಂತ ಸ್ವಲ್ಪನೇ ನೆನೆಸಿ ಗಟ್ಟಿ ಕಟ್ಟಿಟ್ಟಿದ್ದೆ. ಅದು ಯಾಕೋ ಎಲ್ಲ ಕಾಳು ಮೊಳಕೆ ಬಂದಿರಲಿಲ್ಲ. ನಮ್ಮ ಅಮ್ಮ ಕೇಳಿದ್ದು, ಇನ್ನೂ ಜಾಸ್ತಿ ಉದ್ದ ಮೊಳಕೆ ಬರೋದು ಬೇಡ, ಸಾರು ಸ್ವೀಟ್ ಆಗಿಬಿಡುತ್ತೆ, ಎಷ್ಟು ಬಂದಿದೆಯೋ ಅಷ್ಟರಲ್ಲೇ ಮಾಡು, ಏನಾಗಲ್ಲ ಅಂದರು. ಹೆಂಗೂ ಅದರಲ್ಲೇ ಸಾರು ಮಾಡಿದ್ದೆ, ಚೆನ್ನಾಗಾಗಿತ್ತು.